ಹಲೋ ವೀವರ್ಸ್, ಇವತ್ತು ನಾನು ಹೇಳೋಕೆ ಹೊರಟಿರೋ ಟಾಪಿಕ್ ಯಾವ್ದು ಅಂದ್ರೆ ದಿ ಮೋಸ್ಟ್ ರೇರ್ ಅಂಡ್ ಡೇಂಜರಸ್ ಕ್ಯಾನ್ಸರ್ ಬಗ್ಗೆ. ಈ ಕ್ಯಾನ್ಸರ್ನ ಪ್ಯಾನ್ಕ್ರಿಯೇಟಿಕ್ ಕ್ಯಾನ್ಸರ್ ಅಥವಾ ಅಗ್ನ್ಯಾಶಯದ ಕ್ಯಾನ್ಸರ್ ಎಂದು ಕರೀತಾರೆ. ಇದು ಹೊಟ್ಟೆಯ ಪ್ಯಾನ್ಕ್ರಿಯಾಸ್ ಅಥವಾ ಅಗ್ನ್ಯಾಶಯ ಎಂಬ ಅಂಗದಲ್ಲಿ ಕಾಣಿಸಿಕೊಳ್ಳುತ್ತೆ. ಇದು ಹೊಟ್ಟೆಯ ಹಿಂದೆ ಇರೋ ಒಂದು ಪ್ರಮುಖ ಅಂಗವಾಗಿದೆ. ಈ ಕ್ಯಾನ್ಸರ್ ಅನ್ನ ಮೋಸ್ಟ್ ಡೇಂಜರಸ್ ಕ್ಯಾನ್ಸರ್ ಅಂತ ಕರೀತಾರೆ. ಯಾಕಂದ್ರೆ ಮೊದಲ ಹಂತದಲ್ಲಿ ಯಾವುದೇ ಲಕ್ಷಣ ಈ ಕ್ಯಾನ್ಸರ್ನಲ್ಲಿ ಕಾಣಿಸಿಕೊಳ್ಳೋದಿಲ್ಲ. ಸೊ ಇದನ್ನ ಪತ್ತೆ ಮಾಡೋದು ಕೂಡ ತುಂಬಾ ಕಷ್ಟ ಆಗಿರುತ್ತೆ. ಇದು ಹೊಟ್ಟೆಯ ಭಾಗದಲ್ಲಿ ಶುರುವಾಗೋದ್ರಿಂದ ರಕ್ತನಾಳಕ್ಕೆ ಸ್ಪ್ರೆಡ್ ಆಗಿ ಕಂಪ್ಲೀಟ್ ಬಾಡಿಗೆ ಸ್ಪ್ರೆಡ್ ಆಗೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಪ್ರಾರಂಭಿಕ ಹಂತದಲ್ಲಿ ಪ್ಯಾನ್ಕ್ರಿಯೇಟಿಕ್ ಕ್ಯಾನ್ಸರ್ನಲ್ಲಿ ಯಾವುದೇ ಸಿಂಪ್ಟಮ್ಸ್ ಕಾಣಿಸಿಕೊಳ್ಳೋದಿಲ್ಲ. ಇದರಿಂದ ಇದನ್ನ ಪತ್ತೆ ಮಾಡೋದು ಕೂಡ ಕಷ್ಟ ಆಗುತ್ತಾ ಹೋಗುತ್ತೆ. ಇನ್ನು ಈ ಕ್ಯಾನ್ಸರ್ನ ಲಕ್ಷಣಗಳು ಏನಪ್ಪಾ ಅಂದ್ರೆ ಜಾಂಡಿಸ್, ತೂಕ ಕಡಿಮೆ ಆಗೋದು, ಹೊಟ್ಟೆ ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳೋದು ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗೋದು. ಆದ್ರೆ ಈ ಲಕ್ಷಣಗಳು ಕಾಣಿಸಿಕೊಳ್ಳುವಾಗ ಕ್ಯಾನ್ಸರ್ ಆಲ್ರೆಡಿ ನೆಕ್ಸ್ಟ್ ಸ್ಟೇಜ್ ತಲುಪಿರುತ್ತೆ. ಈ ಕ್ಯಾನ್ಸರ್ 65 ವರ್ಷಕ್ಕಿಂತ ಹೆಚ್ಚಿನವರಲ್ಲಿ ಈ ಕ್ಯಾನ್ಸರ್ 65 ವರ್ಷ ದಾಟಿದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಇನ್ನು ಸ್ಮೋಕಿಂಗ್ ಮಾಡೋ ಅವರಲ್ಲಿ 3 ಪಟ್ಟು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಅಂತ ಸಂಶೋಧನೆ ಹೇಳುತ್ತೆ. ಇದು ಅತ್ಯಂತ ಅಪಾಯಕಾರಿಯಾದ ಕ್ಯಾನ್ಸರ್. ಯಾಕಂದ್ರೆ ಕೊನೆ ಹಂತದಲ್ಲಿ ಕ್ಯಾನ್ಸರ್ ಪತ್ತೆ ಹಚ್ಚಿದ್ರೆ ಸರ್ವೈವಲ್ ರೇಟ್ ಕೇವಲ 10% ಮಾತ್ರ ಇರುತ್ತೆ. ಇನ್ನು ಕ್ಯಾನ್ಸರ್ ಅನ್ನು ವೇಗವಾಗಿ ಪತ್ತೆ ಹಚ್ಚಿದ್ರೂ ಕೂಡ ಸರ್ವೈವಲ್ ರೇಟ್ ಓನ್ಲಿ 37% ಮಾತ್ರ. ಅದರಿಂದ ಇದೊಂದು ಡೇಂಜರಸ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಈ ಕ್ಯಾನ್ಸರ್ ವೇಗವಾಗಿ ಸ್ಪ್ರೆಡ್ ಆಗೋದ್ರಿಂದ ಇಂತಹ ಕೆಲವೊಂದು ಲಕ್ಷಣಗಳು ಕಾಣಿಸಿಕೊಂಡಾಗ್ಲೇ ಬೇಗನೆ ಚಿಕಿತ್ಸೆ ಪಡೆದುಕೊಳ್ಳುವುದು ಕೂಡ ಅನಿವಾರ್ಯವಾಗಿದೆ.